ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೆರೈಟ್ ಸ್ನೇಲ್ಸಲ್ಲಿ ಅಂದರೆ ಸ್ನೇಲ್ಸಲ್ಲಿ ನೆರೈಟ್ ವೆರೈಟಿಯಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋ ಬಂದು ಹಾರ್ಡ್ ನೆರೈಟ್ ಸ್ನೇಲ್ ಅಂತಾರೆ. ಇದು ಬಂದು ಒಂಥರ ಮೇಲೆ ಕೊಂಬು ಥರ ಬಂದಿರುತ್ತೆ. ಈ ಥರ ಇದ್ದರೆ ಹಾರ್ಡ್ ನೆರೈಟ್ ಸ್ನೇಲ್ ಅಂತಾರೆ. ಇವಾಗ ನೀವು ನೋಡೋವಂಥದ್ದು ಬಂದು ಜೀಬ್ರಾ ನೆರೈಟ್ ಸ್ನೇಲ್ ಅಂತಾರೆ. ಜೀಬ್ರಾ ಅಂತ ಏನಕ್ಕೆ ಹೆಸರು ಬಂತಂದರೆ ಒಂಥರ ಜೀಬ್ರಾ ಮಾರ್ಕಿಂಗ್ಸ್ ಇರುತ್ತೆ ನೋಡಿ ಸ್ನೇಲ್ ಮೇಲೆ. ಈ ಥರ ಇದ್ದರೆ ಜೀಬ್ರಾ ನೆರೈಟ್ ಸ್ನೇಲ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋ ಬಂದು ಸ್ಪಾಟರ್ ಟೈಗರ್ ಅಂತ ಅಂದರೆ ಟೈಗರ್ ಮಾರ್ಕ್ ಥರ ಸ್ಪಾಟ್ಸ್ ಥರ ಇರುತ್ತೆ ಇದ್ರ ಮೇಲೆ. ಈ ಥರ ಇದ್ದರೆ ಸ್ಪಾಟರ್ ಟೈಗರ್ ನೆರೈಟ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಆಲಿವ್ ನೆರೈಟ್ ಸ್ನೇಲ್ ಅಂತಾರೆ. ಇದು ಬಂದು ಆಲಿವ್ ಥರ ಕಲರ್ಸಲ್ಲಿ ಇರುತ್ತೆ ಈ ಸ್ನೇಲ್ಸ್ಗಳು, ಅದಕ್ಕೆ ಆಲಿವ್ ನೆರೈಟ್ ಸ್ನೇಲ್ ಅಂತಾರೆ. ಇದು ಬಂದು ಬೆಟಿಕ್ ನೆರೈಟ್ ಸ್ನೇಲ್ ಅಂತಾರೆ. ಬೆಟಿಕ್ ಅಂದರೆ ಏನಿಲ್ಲ, ಈ ಥರ ಮೇಲೆ ಡಿಸೈನ್ಸ್ ಬಂದಿರುತ್ತೆ ಈ ಸ್ನೇಲ್ಗಳಿಗೆ, ಒಂಥರ ಯೂನಿಕ್ ಆಗಿರುತ್ತೆ ನೋಡೋಕ್ಕೆ. ಇವಾಗ ನೀವು ನೋಡ್ತಾರೆ ಬಂದು ರೆಡ್ ರೇಸರ್ ನೆರೈಟ್ ಸ್ನೇಲ್ ಅಂತಾರೆ. ರೆಡ್ ಕಲರಲ್ಲೇ ಥರ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಬ್ಲ್ಯಾಕ್ ರೇಸರ್ ನೆರೈಟ್ ಸ್ನೇಲ್ ಅಂತಾರೆ. ಇದು ಬಂದು ಫುಲ್ ಬ್ಲ್ಯಾಕ್ ಇರುತ್ತೆ, ಅಲ್ಲಲ್ಲಿ ಲೈಟಾಗಿ ಬ್ರೌನ್ ಥರ ಕಾಣಿಸುತ್ತೆ, ಆದರೆ ಫುಲ್ ಬ್ಲ್ಯಾಕೇ ಇದು. ಇವಾಗ ನೋಡಿರೋದಲ್ಲ ಅಕ್ವೇರಿಯಮಲ್ಲಿ ಬಿಡೋ ಸ್ನೇಲ್ಸೇ. ಇದು ಏನಕ್ಕೆ ಬಿಡೋದಂದರೆ ಇದು ಬಂದು ಬೆಸ್ಟ್ ಆಲ್ಗೇಟರ್ ಆಗೂ ನಿಮಗೆ ಯೂಸ್ ಆಗುತ್ತೆ ಈ ಸ್ನೇಲ್ಸ್ಗಳು. ಈ ನೆರೈಟ್ ಸ್ನೇಲ್ಸ್ ಬಂದು ಜಾಸ್ತಿ ಪ್ಲಾಂಟೆಡ್ ಅಕ್ವೇರಿಯಮಲ್ಲೂ ಯೂಸ್ ಮಾಡ್ತಾರೆ. ಅಂದರೆ ಸತ್ತೋಗಿರೋ ಗಿಡ ಏನೋ ತಿನ್ನೋಕ್ಕೆ ಪಾಚಿ ಜಾಸ್ತಿ ಕಟ್ಕೊಂಡಿದ್ರೂ ಈ ಸ್ನೇಲ್ಸ್ಗಳೆಲ್ಲ ತಿಂದು ಖಾಲಿ ಮಾಡುತ್ತೆ.